ಇವತ್ತು ನಾನು ಆರೋಗ್ಯಕರ ಅಡಿಗೆಯಲ್ಲಿ ಬೀಟ್ರೂಟ್ ಲಸ್ಸಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಲಸ್ಸಿ ಅಂದ ತಕ್ಷಣ ನಮಗೆ ಎಲ್ಲ ಥರದ ಲಸ್ಸಿ ನೆನಪಾಗುತ್ತೆ. ಆದರೆ ಯಾವತ್ತಾದರೂ ನೀವು ಬೀಟ್ರೂಟ್ ಲಸ್ಸಿ ಮಾಡಿದ್ದೀರಾ? ಇಲ್ಲ ಅಲ್ಲ? ಅದಕ್ಕೆ ನಾನಿವತ್ತು ಆರೋಗ್ಯಕರ ಅಡಿಗೆಯಲ್ಲಿ ಬೀಟ್ರೂಟ್ ಲಸ್ಸಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಲಾಭದಾಯಕ ಇದು. ಬನ್ನಿ ಹಾಗಾದ್ರೆ ಏನೇನು ಲಾಭ ಇದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದಕ್ಕೇನೇನು ಪದಾರ್ಥ ಬೇಕು ಅಂತ ನೋಡ್ಕೊಂಡು ಬರೋಣ. ಬೀಟ್ರೂಟ್, ಮೊಸರು, ದಾಳಿಂಬೆ, ಸಕ್ಕರೆ, ಏಲಕ್ಕಿ ಪುಡಿ, ಮೆಣಸು ಪುಡಿ, ಬ್ಲ್ಯಾಕ್ ಸಾಲ್ಟ್, ಗುಲಾಬಿ ದಳ, ತುಳಸಿ ಬೀಜ, ಬಾದಾಮಿ. ಈಗ ನಾನು ಆರೋಗ್ಯಕರ ಅಡುಗೆಯಲ್ಲಿ ಬೀಟ್ರೂಟ್ ಲಸ್ಸಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಬೀಟ್ರೂಟ್ನಲ್ಲಿ ಹೆಚ್ಚಾಗಿ ಪೊಟ್ಯಾಷಿಯಂ ಇರುತ್ತೆ, ಸೊ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ತುಳಸಿ ಬೀಜದಲ್ಲಿ ಐರನ್ ಕಂಟೆಂಟ್ ಇರುತ್ತೆ, ಇದು ಕೂಡ ಒಳ್ಳೆಯದಲ್ವಾ ಆರೋಗ್ಯಕ್ಕೆ. ಇನ್ನು ಗುಲಾಬಿ ದಳ, ಇದರಲ್ಲಿ ಜೀರ್ಣಶಕ್ತಿ ಹೆಚ್ಚು ಮಾಡುವಂಥ ಗುಣ ಇದೆ, ಹಾಗೆ ಪಿತ್ತ ಕೂಡ ಕಡಿಮೆ ಮಾಡುತ್ತೆ. ಇನ್ನು ನಿಮ್ಗೆ ಗೊತ್ತೇ ಇದೆ, ಗುಲ್ಕಂದ್ ಅಂತೂ ಎಲ್ಲರಿಗೂ ಗೊತ್ತಿದೆ ಗುಲಾಬಿ ಹೂವಿನಿಂದ ಮಾಡ್ತಾರೆ ಅಂತ. ಗುಲ್ಕಂದ್ ರಸ ಇರುತ್ತಲ್ಲ, 1 ಸ್ಪೂನ್ನಷ್ಟು ತುಂಬ ಹೀಟ್ ಆದಾಗ 1 ಗ್ಲಾಸ್ ನೀರಲ್ಲಿ ಹಾಕಿಬಿಟ್ಟು ಕಲಕಿ ಕುಡೀರಿ, ಹೀಟ್ ಬೇಗ ಕಡಿಮೆ ಆಗುತ್ತೆ. ಫಸ್ಟು ಬೀಟ್ರೂಟ್ನ ಮಿಕ್ಸಿ ಜಾರ್ಗೆ ಹಾಕಬೇಕು. ಅದಕ್ಕಿಂತ ಮುಂಚೆ ನಾನು ಬೀಟ್ರೂಟ್ನ ಸಿಪ್ಪೆ ತೆಗೆದು ತೊಳೆದ್ಬಿಟ್ಟು ಈ ಥರ ತುರಿದು ತೊಗೊಂಡಿದ್ದೀನಿ. ಈ ಹಿಂದೆ ನಾವು ನಿಮಗೆ ಬೀಟ್ರೂಟ್ ಲಾಡು ಮಾಡೋ ತೋರಿಸಿದ್ವಲ್ವಾ, ಹೇಗಿತ್ತು? ತುಂಬ ಚೆನ್ನಾಗಿತ್ತಲ್ವಾ? ಈಗ ಲಸ್ಸಿ ಕೂಡ ತೋರಿಸ್ತಾ ಇದ್ದೀನಿ, ಇದು ಚೆನ್ನಾಗಿರುತ್ತೆ. ಬೀಟ್ರೂಟ್ ಹಾಕಿದ್ದೀನಿ, ಅದರ ಜೊತೆಗೆ ಸ್ವಲ್ಪ ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ, ಸ್ವೀಟ್ ಇದು. ಒಳ್ಳೆ ಕ್ರೀಮ್ ಇದಾಗಿದೆ. ಈಗ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾ ಇದ್ದೀನಿ, ನೀರು ಹಾಕ್ಬೇಕು ಸ್ವಲ್ಪ. ನೋಡಿ ಹೇಗೆ ಕಲರ್ ಗೊತ್ತಾಗ್ತಾ ಇದೆಯಾ? ನೀರು ಹಾಕಿದ ತಕ್ಷಣ ಕಲರ್ ಬಿಡ್ತಾ ಇದೆ. ಈಗ ಇದನ್ನ ನುಣ್ಣಗೆ ರುಬ್ಬಬೇಕು. ಈಗ ಇದನ್ನ ಸೋಸಬೇಕು. ಇದು ನಿಜವಾಗ್ಲೂ ರೆಡ್ ಕಲರ್ ಆಗಬೇಕು, ಆದರೆ ಪಿಂಕ್ ಕಲರ್ ಆಗಿದೆ. ಯಾಕಂದ್ರೆ ನಾವು ಇದಕ್ಕೆ ಮೊಸರು ಸೇರಿಸಿದ್ದೇವಲ್ವಾ, ಅದಕ್ಕೆ. ಫಸ್ಟು ಒಂದು ಗ್ಲಾಸ್ಗೆ ಹಾಕೊಂಡ್ಬಿಡ್ಬೇಕು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ? ಇದನ್ನ ನೋಡಿದ್ರೆ ನಮ್ಮ ಸೆಟ್ಟಲ್ಲಿ ಇದೆ ಅಲ್ಲ ಕಲರ್, ಸೇಮ್ ಅನ್ಸುತ್ತಲ್ಲ. ಈಗ ಇದಕ್ಕೆ ತುಳಸಿ ಬೀಜ ಹಾಕ್ತಾ ಇದ್ದೀನಿ, ನೀರಲ್ಲಿ ನೆನೆಸಿಟ್ಟಿರುವಂಥದ್ದು 1 ಸ್ಪೂನ್ನಷ್ಟು. ಇನ್ನೊಂದು, ಕೆಲವ್ರಿಗೆ ಕಣ್ಣಿನ ಕೆಳಗಡೆ ಬ್ಲ್ಯಾಕ್ ಇರುತ್ತೆ, ಅಂದರೆ ಡಾರ್ಕ್ ಸರ್ಕಲ್ಸ್, ಅದು ಹೋಗಬೇಕು ಅಂದರೆ ತುಳಸಿ ಬೀಜನ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಬಿಡಿ. ಅದನ್ನು ಗಂಧ ತೇಯ್ಕೊಂಡು ಗಂಧ ತಗೊಳ್ತಿರಲ್ಲ, ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಡೈಲಿ ಅದನ್ನು ಪ್ಯಾಕ್ ಮಾಡ್ತಾ ಹೋಗಿ, ಡಾರ್ಕ್ ಸರ್ಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಒಂದು ಸ್ವಲ್ಪ ಇದಕ್ಕೆ ದಾಳಿಂಬೆ ಕೂಡ ಹಾಕ್ತಾ ಇದ್ದೀನಿ. ದಾಳಿಂಬೆ ಮಕ್ಕಳಿಗೂ ಇಷ್ಟ ಆಗುತ್ತೆ, ಹಾಗೆ ಇದು ಕೂಡ ರಕ್ತ ವೃದ್ಧಿ ಮಾಡುತ್ತೆ. ಏಲಕ್ಕಿ ಹೀಟ್ ಜಾಸ್ತಿ ಆಗಿದ್ರೆ ಕಡಿಮೆ ಮಾಡುತ್ತೆ. ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ, 1 ಸ್ಪೂನಷ್ಟು. ಯಾಕಂದರೆ ಮೊಸರನ್ನ ನಾನು ಸ್ವೀಟ್ ಮೊಸರು ತೊಗೊಂಡಿರೋದ್ರಿಂದ. ಇದು ಬಂದ್ಬಿಟ್ಟು ಬಾದಾಮ್ ಪೌಡ್ರ್. ಬಾದಾಮ್ನಲ್ಲಿ ಹೆಚ್ಚಾಗಿ ದೇಹಕ್ಕೆ ಶಕ್ತಿ ಕೊಡುವಂಥ ಗುಣ ಇರುತ್ತೆ, ಸೊ ಮಕ್ಕಳಿಗೂ ಒಳ್ಳೆಯದು, ಬೆಳೆಯುವಂಥ ಮಕ್ಕಳಿಗೆ. ಸ್ವಲ್ಪ ಮೆಣಸಿನ ಪುಡಿ ಹಾಕಬೇಕು, 1 ಚಿಟಿಕೆ ಅಷ್ಟು ಹಾಕಿ ಸಾಕು.
ಹಾಗೆ ಸ್ವಲ್ಪ ಗುಲಾಬಿ ಹೆಸರು. ನೋಡಿದ್ರಾ, ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೋ. ಒಂದು ಗ್ಲಾಸ್ ಫುಲ್ ಒಂದು ಟಾನಿಕ್ ಥರ ಇದೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಸೊ ಫೈನಲ್ ಆಗಿ ನೋಡಿದ್ರಿ ಆರೋಗ್ಯಕರ ಅಡುಗೆಲಿ ಬೀಟ್ರೂಟ್ ಲಸ್ಸಿ ಹೇಗೆ ಮಾಡೋದು ಅಂತ. ಬೀಟ್ರೂಟ್ ಲಸ್ಸಿ ಮಾಡುವ ವಿಧಾನ: ಮಿಕ್ಸಿ ಜಾರ್ನಲ್ಲಿ ತುರಿದ ಬೀಟ್ರೂಟನ್ನು ಹಾಕಿ ಗಟ್ಟಿ ಮೊಸರು, ಬ್ಲ್ಯಾಕ್ ಸಾಲ್ಟ್, ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಇದನ್ನು ಗ್ಲಾಸ್ ಬೌಲ್ನಲ್ಲಿ ಸೋಸಿಕೊಳ್ಳಿ. ಸರ್ವಿಂಗ್ ಗ್ಲಾಸ್ನಲ್ಲಿ ಹಾಕಿ ಜೊತೆಗೆ ನೆನೆಸಿದ ತುಳಸಿ ಬೀಜ, ದಾಳಿಂಬೆ, ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಸಕ್ಕರೆ, ಬಾದಾಮಿ ಪುಡಿ, ಮೆಣಸು ಪುಡಿಯನ್ನು ಹಾಕಿ ಕೊನೆಯಲ್ಲಿ ಗುಲಾಬಿ ದಳಗಳನ್ನು ಹಾಕಿದರೆ ರುಚಿಯಾದ ಆರೋಗ್ಯಕರವಾದ ಬೀಟ್ರೂಟ್ ಲಸ್ಸಿ ರೆಡಿಯಾಗಿದೆ.